ನಮಸ್ಕಾರ ಸ್ನೇಹಿತರೆ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರ್ತಕ್ಕಂತಹ ಮತ್ತು ಅದರ ಜೊತೆಗೆ ಅವುಗಳಿಗೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇನೆ. ಇವು ನಿಮಗೆ PC ಎಕ್ಸಾಮ್ ಆಗಿರಬಹುದು, KSRP ಆಗಿರಬಹುದು, CRDR ಎಕ್ಸಾಮ್ ಆಗಿರಬಹುದು, ಇವನ್ PSI ಎಕ್ಸಾಮ್ಗೂ ಸಹ ಈ ಒಂದು ವಿಡಿಯೋ ಪಾರ್ಟ್ 4 ನಿಮಗೆ ಹೆಲ್ಪ್ಫುಲ್ ಆಗಲಿದೆ. ಯಾಕಂತಂದರೆ ಇದರಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಂಪ್ಯೂಟರ್ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇನೆ. ಸೊ ಕಂಪ್ಯೂಟರ್ ಮೇಲೆ ಕೇಳ್ತಕ್ಕಂತಹ ಪ್ರಶ್ನೆಗಳು ಮತ್ತು ಯಾವ ರೀತಿ ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ಗಳು ಬರುತ್ತವೆ ಅನ್ನೋದನ್ನು ಇದರಲ್ಲಿ ನಾನು ಚರ್ಚೆಯನ್ನು ಮಾಡಲಿದ್ದೇನೆ. ಸೊ ಈ ಎಲ್ಲವೂ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರೋದರಿಂದ ಇವುಗಳನ್ನು ನೀವು ಬರೆದಿಟ್ಕೊಳ್ರಿ. ಇಲ್ಲಾಂತಂದರೆ ಮೊಬೈಲ್ದಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಳ್ರಿ. ಆಮೇಲೆ ಇವುಗಳನ್ನು ಸರಿಯಾಗಿ ಓದ್ಕೊಡ್ರಿ. ಇವುಗಳ ಮೇಲೆಯೇ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರುವ ಸಾಧ್ಯತೆಗಳು ಬಹಳ ಇರುತ್ತವೆ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿ ಆದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಹಾಗಾದರೆ ಬನ್ನಿ ಮಿತ್ರರೇ, ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನಾವು ಕಂಪ್ಯೂಟರ್ ಬಗ್ಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಅಂತಂದರೆ ಇವು ಎಲ್ಲ ಪಾಯಿಂಟ್ಸ್ಗಳು ಸರಿಸುಮಾರು 100 ಕ್ವಶನ್ಸ್ಗಳಿಗೆ ಸಮವಾಗಿವೆ. ಅಂತಂದರೆ 100 ಪಾಯಿಂಟ್ಸ್ಗಳವರೆಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಆದ್ದರಿಂದ ಈ ಒಂದು ಟಾಪಿಕ್ದಲ್ಲಿ ನಾನು ಕಂಪ್ಯೂಟರ್ ಅಷ್ಟೇ ಆಯ್ಕೆಯನ್ನು ಮಾಡ್ಕೊಂಡಿದ್ದೇನೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಆಗಿರೋದರಿಂದ. ಆಮೇಲೆ ಇವುಗಳನ್ನು ನೀವು ಎಲ್ಲರೂ ಸರಿಯಾಗಿ ಓದ್ಕೊಂಡ್ರಿ ಅಂತಂದ್ರೆ ಇವುಗಳ ಮೇಲೆ ನಿಮ್ಮ ಎಕ್ಸಾಮ್ಗೆ ಕ್ವಶನ್ಸ್ಗಳು ಬರಲಿವೆ. ಸೊ ಮೊದಲನೇದಾಗಿ ಸಿ-ಡ್ಯಾಕ್ ಸಂಸ್ಥೆಯಿಂದ ಭಾರತದಲ್ಲಿ ಪರಮ್ ಸೂಪರ್ ಕಂಪ್ಯೂಟರ್ ತಯಾರಿಸಲಾಯಿತು. ಅಂತಂದರೆ ಪರಮ್ ಸೂಪರ್ ಕಂಪ್ಯೂಟರ್ ಇದ್ದದ್ದು ತಯಾರಿಸಲಾಗಿರುವಂತಹ ಸಂಸ್ಥೆ ಸಿ-ಡ್ಯಾಕ್ ಕಂಪನಿಯಿಂದ. ಅದೇ ರೀತಿ WWW ಆವಿಷ್ಕರಿಸಿದವರು ಟಿಮ್ ಬರ್ನರ್ಸ್ ಲೀ. ಮುಂದಿನದಾಗಿ ಇಮೇಲ್ ಕಂಡುಹಿಡಿದವರು ಟಾಮ್ ಲಿನ್ಸನ್. ಯಾವುದೇ ಪ್ರಕಾರದ ಬಗ್, ಇಲ್ಲಿ ಬಗ್ಗೆ ಅಲ್ಲ, ಇದು ಬಗ್ ಆಗಬೇಕು. ಸೊ ಯಾವುದೇ ಪ್ರಕಾರದ ಬಗ್ ಏನಾಗಿರುತ್ತದೆ ಅಂತ ಕೇಳಿದರೆ, ಸೊ ಯಾವುದೇ ಪ್ರಕಾರದ ಬಗ್ ಅದು ಎರರ್ ಆಗಿರುತ್ತದೆ. ಕಂಪ್ಯೂಟರ್ ಪಿತಾಮಹ ಅಂಥೇಳಿ ನಾವು ಚಾರ್ಲ್ಸ್ ಬೇಬೇಜ್ರವರೆಗೆ ಕರಿತೇವೆ. ಅದೇ ರೀತಿ ಕಂಪ್ಯೂಟರಿನ ಮೆದುಳು CPU ಅಂತಂದರೆ ಇದರ ಲಾಂಗ್ ಫಾರ್ಮು ಸಹ ನಿಮ್ಮ ಎಕ್ಸಾಮ್ಗೆ ಕೇಳಬಹುದು. CPU ಇದರ ಲಾಂಗ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ. ನೆಕ್ಸ್ಟ್, ಯಾವುದೇ ವೆಬ್ಸೈಟ್ದಲ್ಲಿ ಮೊದಲ ಪೇಜ್ಗೆ ಏನಂತ ಹೇಳಿ ಕರಿತೀವಿ ನಾವು. ಯಾವುದೇ ವೆಬ್ಸೈಟನ್ನು ನೀವು ಓಪನ್ ಮಾಡಿದ ತಕ್ಷಣ ಮೊದಲ ಪೇಜ್ ಏನು ಓಪನ್ ಆಗುತ್ತದೆ ಅದಕ್ಕೆ ನಾವು ಹೋಮ್ ಪೇಜ್ ಅಂಥೇಳಿ ಕರಿತೇವೆ. ಇಮೇಲ್ದಿಂದ ಕಳುಹಿಸುವ ಫೈಲ್ಗಳಿಗೆ ಅಟ್ಯಾಚ್ಮೆಂಟ್ ಅಂಥೇಳಿ ಹೇಳ್ತೇವೆ ನಾವು. ಸೊ ಇಮೇಲನ್ನು ಕಳಿಸ್ಬೇಕಂತಂದರೆ ನಾವು ಯಾವುದೇ ಒಂದು ಫೈಲನ್ನು ಕಳಿಸ್ಬೇಕಂತಂದರೆ ಸೊ ಅದರಲ್ಲಿ ನಾವು ಅಟ್ಯಾಚ್ಮೆಂಟ್ ಮಾಡಿ ಆ ಫೈಲನ್ನು ಕಳಿಸ್ಬೇಕಾಗುತ್ತದೆ. ಸೊ ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂಥೇಳಿ ಹೇಳ್ತೇವೆ. ಕಂಪ್ಯೂಟರದ ಸ್ಥಿರ ಮೆಮೊರಿ ಯಾವುದಾಗಿರುತ್ತದೆ? ಅದು ROM ಆಗಿರುತ್ತದೆ. ROM ಅಂತಂದರೆ ರೀಡ್ ಓನ್ಲಿ ಮೆಮೊರಿ. ಓಕೆ, ROM ಅಂತಂದರೆ ರೀಡ್ ಓನ್ಲಿ ಮೆಮೊರಿ ಅಂಥೇಳಿ. ಸೊ ಇದು ಕಂಪ್ಯೂಟರದ ಸ್ಥಿರ ಮೆಮೊರಿ ಆಗಿರುತ್ತದೆ. ಮುಂದಿನ ಪಾಯಿಂಟ್, IC ಚಿಪ್ಪುಗಳು ಸೆಮಿಕಂಡಕ್ಟರ್ದಿಂದ ಆಗಿರುತ್ತದೆ. ಅದೇ ರೀತಿ ಸೆಮಿಕಂಡಕ್ಟರ್ಗಳಾಗಿರುತ್ತವೆ. ಸೊ IC ಚಿಪ್ಪುಗಳು ಸೆಮಿಕಂಡಕ್ಟರ್ಗಳಾಗಿರುತ್ತವೆ ಮತ್ತು IC ಚಿಪ್ಗಳನ್ನು ಮಾಡಿರುವಂಥದ್ದು ಸಿಲಿಕಾನ್ದಿಂದ ಮಾಡಿರಲಾಗುತ್ತದೆ. ಮುಂದಿನದಾಗಿ ಮೈಕ್ರೋಸಾಫ್ಟ್ ಸಂಸ್ಥಾಪಕರು ಯಾರ್ಯಾರು ಅಂತ ಕೇಳಿದರೆ ಬಿಲ್ ಗೇಟ್ ಅಂಥೇಳಿ ನೋಡಬೇಕು, ನಾವು ಬರಿಬೇಕು. ಅದೇ ರೀತಿ ಪಾಲ್ ಎಲನ್. ಸೊ ಪಾಲ್ ಎಲನ್ನು ಸಹ ಮತ್ತು ಬಿಲ್ ಗೇಟ್ಸ್ ಇವರಿಬ್ಬರು ಏನಪ್ಪ ಅಂತಂದ್ರೆ ಮೈಕ್ರೋಸಾಫ್ಟ್ ಸಂಸ್ಥೆಯ ಸಂಸ್ಥಾಪಕರು. ಅದೇ ರೀತಿ ಇಲ್ಲಿ ಪ್ರಶ್ನೆ ಇಲ್ಲೇ ಇದೆ. ಪ್ರಥಮ ಕಂಪ್ಯೂಟರ್ ಭಾಷೆ ಇದು ಫೋರ್ಟ್ರಾನ್. ಕಂಪ್ಯೂಟರ್ದ ಪ್ರಥಮ ಭಾಷೆ ಫೋರ್ಟ್ರಾನ್ ಆಗಿದೆ. ಅದೇ ರೀತಿ ALU ಇದರ ಲಾಂಗ್ ಫಾರ್ಮ್ ಅರಿಥ್ಮ್ಯಾಟಿಕ್ ಲಾಜಿಕ್ ಯೂನಿಟ್. ಸೊ ಈ ರೀತಿ ಆದಂತಹ ಪ್ರಶ್ನೆಗಳು ಸಹ ನಿಮ್ಮ ಎಕ್ಸಾಮ್ಗೆ ಬರುವಂಥ ಚಾನ್ಸಸ್ ಇವೆ, ಲಾಂಗ್ ಫಾರ್ಮನ್ನು ಹೇಳೋದು. ಸೊ ALU ಅಂತಂದರೆ ಅರಿಥ್ಮ್ಯಾಟಿಕ್ ಲಾಜಿಕ್ ಯೂನಿಟ್. ಮುಂದಿನದಾಗಿ ಭಾರತದಲ್ಲಿ ಪ್ರಥಮವಾಗಿ ನಿರ್ಮಿಸಿದ ಕಂಪ್ಯೂಟರ್ ಅದು ಸಿದ್ಧಾರ್ಥ. ಸೊ ಇದನ್ನು ರೆಡಿ ಮಾಡಿರ್ತಕ್ಕಂತಹ ತಯಾರಿಸಿದಂತಹ ಸಂಸ್ಥೆ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ನಾವು ಡಿಸೆಂಬರ್ 2ರಂದು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ಪರಮ್ ಇದು ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ.
ಮುಂದಿನದಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅಂತೇಳಿ ಬೆಂಗಳೂರಿಗೆ ಕರಿತೀವಿ ನಾವು. ಸೊ ಇದು ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತದ ಸಿಲಿಕಾನ್ ವ್ಯಾಲಿ ಅಂತೇಳಿ ಬೆಂಗಳೂರಿಗೆ ನಾವು ಕರಿತೇವೆ. ಸೂಚನಾ ರಾಜ್ಪಥ್ ಯಾವುದಕ್ಕೆ ಎನ್ನುತ್ತೇವೆ? ಸೊ ಸೂಚನಾ ರಾಜ್ಪಥ್ ಇದಕ್ಕೆ ಇಂಟರ್ನೆಟ್ಗೆ ನಾವು ಸೂಚನಾ ರಾಜ್ಪಥ್ ಅಂತ ಹೇಳಿ ಕರಿತೇವೆ. ಇಂಟಿಗ್ರೇಟೆಡ್ ಸರ್ಕಿಟ್ ಚಿಪ್ಗಳು ಅಂತಂದರೆ ಆಗಲೇ ನಾವು ನೋಡಿದ್ವಿ IC ಅಂಥೇಳಿ. ಸೊ ಇಂಟಿಗ್ರೇಟೆಡ್ ಸರ್ಕಿಟ್ ಚಿಪ್ಗಳು ಕಂಡು ಹಿಡಿದವರು ಯಾರು? JS ಕಿಲ್ಬಿ ಅಂಥೇಳಿ. JS ಕಿಲ್ಬಿ. ಗೂಗಲ್ ಇದು ಒಂದು ಸರ್ಚ್ ಇಂಜಿನ್ ಆಗಿದೆ. PDF ಇದರ ಲಾಂಗ್ ಫಾರ್ಮ್ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. CRC ವಿಶ್ವದ ಪ್ರಥಮ ಸೂಪರ್ ಕಂಪ್ಯೂಟರ್ ನಿರ್ಮಿಸಿದ ಸಂಸ್ಥೆ. ಸೊ ಸೂಪರ್ ಕಂಪ್ಯೂಟರ್ ಪ್ರಥಮವಾಗಿ ನಿರ್ಮಿಸಿದಂತಹ ಸಂಸ್ಥೆ CRC. BIOS ಇದರ ಲಾಂಗ್ ಫಾರ್ಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇನ್ಪುಟ್ ಔಟ್ಪುಟ್ ಎರಡೂ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಮೋಡೆಮ್. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಮೋಡೆಮ್. ಕಂಪ್ಯೂಟರ್ ಮಾನಿಟರ್ ಡಿಸ್ಪ್ಲೇಯ ಆಕಾರವು ಯಾವುದರಲ್ಲಿ ಅಳೆಯಲಾಗುತ್ತದೆ? ಕಂಪ್ಯೂಟರ್ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಇರ್ತದೆಯಲ್ಲ, ಅದನ್ನು ಯಾವುದರಲ್ಲಿ ಅಳೆಯುತ್ತೇವೆ ನಾವು? ಡಯಾಗೋನಲ್ದಲ್ಲಿ ಅಳೆಯುತ್ತೇವೆ. ಮುಂದಿನದಾಗಿ ಲಿನಕ್ಸ್ ಇದು ಆಪರೇಟಿಂಗ್ ಸಿಸ್ಟಮ್ದ ಹೆಸರಾಗಿದೆ. ಲಿನಕ್ಸ್ ಇದು ಏನು ಅಂತ ಪ್ರಶ್ನೆ ಕೇಳಿದಾಗ ಇದು ಒಂದು ಆಪರೇಟಿಂಗ್ ಸಿಸ್ಟಮ್ದ ಹೆಸರಾಗಿದೆ. POST ಇದರ ಲಾಂಗ್ ಫಾರ್ಮ್ ಪವರ್ ಆನ್ ಸೆಲ್ಫ್ ಟೆಸ್ಟ್. ಪವರ್ ಆನ್ ಸೆಲ್ಫ್ ಟೆಸ್ಟ್. ಸೊ ಇವೆಲ್ಲವೂ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಲಾಂಗ್ ಫಾರ್ಮ್ಸ್ಗಳು ಆಗಿವೆ. ಸೊ ಮುಂದಿನದಾಗಿ ಇಂಟರ್ನೆಟ್ದಲ್ಲಿ ಕಂಪ್ಯೂಟರ್ದ ಭಾಷೆ ಯಾವುದಾಗಿರುತ್ತದೆ? ಇಂಟರ್ನೆಟ್ ನಾವು ಯೂಸ್ ಮಾಡ್ತೇವೆ. ಸೊ ಅಲ್ಲಿ ಕಂಪ್ಯೂಟರ್ದ ಭಾಷೆ ಜಾವಾ ಆಗಿರುತ್ತದೆ. 4Gದಲ್ಲಿ ಆಗಿರ್ಬೋದು, 2Gದಲ್ಲಿ ಆಗಿರ್ಬೋದು. ಇಲ್ಲಿ G ಅರ್ಥ ಜನ್ರೇಷನ್ ಅಂತೇಳಿ ಆಗಿರುತ್ತದೆ. ಕಂಪ್ಯೂಟರ್ ವೈರಸ್ ಇದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿರುತ್ತದೆ. ಓಕೆ, ಸೊ ಕಂಪ್ಯೂಟರ್ ವೈರಸ್ ಇದು ಏನಾಗಿರುತ್ತದೆ ಅಂತೇಳಿ ಕ್ವಶನನ್ನು ಕೇಳಿದಾಗ ಇದು ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿರುತ್ತದೆ. ವರ್ತಮಾನದಲ್ಲಿ ಉಪಯುಕ್ತ ಆಗುತ್ತಿರುವ ವಿಂಡೋ ಆ್ಯಕ್ಟಿವ್ ವಿಂಡೋ ಅಂಥೇಳಿ ಕರಿತೀವಿ ನಾವು. ಅಂತಂದರೆ ವರ್ತಮಾನದಲ್ಲಿ ಅಂತಂದರೆ ಈಗ ಸದ್ಯದಲ್ಲಿ ಉಪಯೋಗ ಆಗುತ್ತಿರುವಂತಹ ವಿಂಡೋಗೆ ನಾವು ಆ್ಯಕ್ಟಿವ್ ವಿಂಡೋ ಅಂಥೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ GPRS ಅದರ ಲಾಂಗ್ ಫಾರ್ಮ್ ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್. ಅದೇ ರೀತಿ ಜಿಯೋ ಇದರ ಲಾಂಗ್ ಫಾರ್ಮ್ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಪಾರ್ಚುನಿಟಿ ಅಂಥೇಳಿ ಆಗುತ್ತದೆ. ಮುಂದಿನದಾಗಿ DOS ಇದರ ಲಾಂಗ್ ಫಾರ್ಮ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಅದೇ ರೀತಿ ಎಲ್ಟಾ ವಿಸ್ಟಾ ಇದು ಒಂದು ಸರ್ಚ್ ಇಂಜಿನ್ ಆಗಿದೆ. ಸೊ ಎಲ್ಟಾ ವಿಸ್ಟಾ ಇದು ಏನು ಅಂತ ಕೇಳಿದಾಗ ಇದು ಒಂದು ಸಹ ಸರ್ಚ್ ಇಂಜಿನ್ ಆಗಿದೆ. ಹೈಬ್ರಿಡ್ ಕಂಪ್ಯೂಟರ್ದಲ್ಲಿ ಪ್ರಯೋಗ ಆಗುವ ಡಿಜಿಟಲ್ ಸಂಕೇತ ಮತ್ತು ಅನಲಾಗ್ ಸಂಕೇತಗಳು ಅಂತಂದರೆ ಹೈಬ್ರಿಡ್ ಕಂಪ್ಯೂಟರ್ದಲ್ಲಿ ಯಾವ ಸಂಕೇತಗಳು ಉಪಯೋಗ ಆಗ್ತಾವ ಅಂತ ಕೇಳಿದರೆ ಡಿಜಿಟಲ್ ಸಂಕೇತ ಮತ್ತು ಅನಲಾಗ್ ಸಂಕೇತ ಇವು ಎರಡೂ ಸಹ ಏನಾಗ್ತಾವೆ? ಹೈಬ್ರಿಡ್ ಕಂಪ್ಯೂಟರ್ದಲ್ಲಿ ಉಪಯೋಗ ಆಗ್ತವೆ. ವಿಶ್ವದ ಪ್ರಥಮ ಪ್ರೋಗ್ರಾಮರ್ ಅಂಥೇಳಿ ನಾವು ಲೇಡಿ ಆಗಸ್ಟ್ ಅಂಥೇಳಿ ಅವ್ರಿಗೆ ಕರಿತೇವೆ. ನೆಕ್ಸ್ಟ್ ಮನೆಯಲ್ಲಿ ಮತ್ತು ವೈಯಕ್ತಿಕವಾಗಿ ಉಪಯೋಗಿಸುವ ಕಂಪ್ಯೂಟರ್ಗಳು ಇವು ಮೈಕ್ರೋ ಕಂಪ್ಯೂಟರ್ಗಳು ಆಗಿರುತ್ತವೆ. ಸೊ ಮನೆಯಲ್ಲಿ ಆಗಿರ್ಬೋದು, ನಮ್ಮ ವೈಯಕ್ತಿಕವಾಗಿ ನಾವು ಉಪಯೋಗಿಸುವಂತಹ ಕಂಪ್ಯೂಟರ್ಗಳು ಇವು ಎಲ್ಲವೂ ಮೈಕ್ರೋ ಕಂಪ್ಯೂಟರ್ ಆಗಿರ್ತವೆ. ಸೊ ಅಲ್ಲಿ ಎಕ್ಸಾಮ್ದಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಮೈಕ್ರೋ ಕಂಪ್ಯೂಟರ್ ಆಗಿರಬಹುದು, ಅದೇ ರೀತಿ ಸೂಪರ್ ಕಂಪ್ಯೂಟರ್ ಆಗಿರಬಹುದು, ಮಿನಿ ಕಂಪ್ಯೂಟರ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಅಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಾಗ ಕನ್ಫ್ಯೂಸ್ ಆಗ್ತದೆ. ಅದರ ಸಲುವಾಗಿ ಸೊ ಮನೆಯಲ್ಲಿ ಮತ್ತು ವೈಯಕ್ತಿಕವಾಗಿ ಉಪಯೋಗಿಸುವಂಥ ಕಂಪ್ಯೂಟರ್ಗಳು ಇವು ಮೈಕ್ರೋ ಕಂಪ್ಯೂಟರ್ ಆಗಿರ್ತವೆ, ನೆನಪಿಟ್ಕೋಬೇಕು. ಮೌಸ್ ಕಂಡು ಹಿಡಿದವರು ಯಾರು? ಡಾಗಲ್ಸ್ ಎಂಜಲ್ಬರ್ಗ್ ರವರು. ನೆಕ್ಸ್ಟ್ ಲೇಸರ್ ಇದರ ಲಾಂಗ್ ಫಾರ್ಮ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಮುಂದಿನದಾಗಿ DPI ಇದರ ಒಂದು ಲಾಂಗ್ ಫಾರ್ಮ್ ಡಾಟ್ಸ್ ಪರ್ ಇಂಚ್ ಅಂಥೇಳಿ. ಡಾಟ್ಸ್ ಪರ್ ಇಂಚ್. ಜಾಯ್ಸ್ಟಿಕ್ ಕಂಪ್ಯೂಟರ್ದಲ್ಲಿ ಗೇಮ್ ಆಡಲು ಸಹಾಯಕ ಮಾಡುತ್ತದೆ. ಅಂತಂದ್ರೆ ನಾವು ಕಂಪ್ಯೂಟರ್ದಲ್ಲಿ ಗೇಮ್ ಆಡಬೇಕಂತಂದ್ರೆ ಸಹಾಯಕ ಯಾವುದು ಮಾಡುತ್ತದೆ ನಮಗೆ? ಜಾಯ್ಸ್ಟಿಕ್. ಕಂಪ್ಯೂಟರ್ದಲ್ಲಿ ಇನ್ಬಿಲ್ಟ್ ಆಗಬೇಕಿದು. ಇನ್ಬಿಲ್ಟ್ ಮೆಮ್ರಿ ಯಾವುದಾಗಿರುತ್ತದೆ? ಅದು ROM ಆಗಿರುತ್ತದೆ. ಓಕೆ, ರೀಡ್ ಓನ್ಲಿ ಮೆಮ್ರಿ ಇದು ಕಂಪ್ಯೂಟರ್ದಲ್ಲಿ ಇನ್ಬಿಲ್ಟ್ ಮೆಮ್ರಿ ಆಗಿರುತ್ತದೆ. ಕಂಪ್ಯೂಟರ್ದಲ್ಲಿ ಶಬ್ದದ ಉದ್ದತೆಯನ್ನು ಅಳೆಯುವುದು ಬೈಟ್ಗಳಲ್ಲಿ. ಓಕೆ, ಕಂಪ್ಯೂಟರ್ದಲ್ಲಿ ಶಬ್ದಗಳು ಇವುಗಳನ್ನು ಅಳೆಯುವುದು ನಾವು ಬೈಟ್ಗಳಲ್ಲಿ ಅಳೆಯುತ್ತೇವೆ. ಮುಂದಿನದಾಗಿ ಪಬ್ಲಿಕ್ ಡೊಮೇನ್ ಸಾಫ್ಟ್ವೇರ್ ಇಂಟರ್ನೆಟ್ನಲ್ಲಿ ಉಚಿತವಾಗಿ ಸಿಗುವ ಸಾಫ್ಟ್ವೇರ್ ಆಗಿದೆ.
ಸೊ ಪಬ್ಲಿಕ್ ಡೊಮೇನ್ ಸಾಫ್ಟ್ವೇರ್ ಇದು ಇಂಟರ್ನೆಟ್ನಲ್ಲಿ ಉಚಿತವಾಗಿ ಸಿಗುವಂತಹ ಒಂದು ಸಾಫ್ಟ್ವೇರ್. ಓಕೆ, ಇಂಟರ್ನೆಟ್ನಲ್ಲಿ ನಾವು ಹೋಗಿ ಉಚಿತವಾಗಿ ಯಾವುದೇ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಅದಕ್ಕೆ ನಾವು ಪಬ್ಲಿಕ್ ಡೊಮೇನ್ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಮುಂದಿನದಾಗಿ ಕಂಪ್ಯೂಟರ್ ಆನ್ ಮಾಡಿದಾಗ ಬೂಟ್ ರೂಟಿಂಗ್ ಏನು ಟೆಸ್ಟ್ ಮಾಡುತ್ತದೆ. ಓಕೆ, ಬೂಟ್ ರೂಟಿಂಗ್ ಅಂಥೇಳಿ ನಾವು ಕಂಪ್ಯೂಟರ್ ಆನ್ ಮಾಡಿದಾಗ ಬೂಟ್ ರೂಟಿಂಗ್ ಅಂಥೇಳಿ ಅಲ್ಲಿ ಸ್ಕ್ರೀನ್ ಮೇಲೆ ಬೀಳ್ತೈತಿ. ಸೊ ಅದು ಏನು ಟೆಸ್ಟ್ ಮಾಡ್ತೈತೆ, ಅದು ಪವರ್ ಆನ್ ಸೆಲ್ಫ್ ಟೆಸ್ಟನ್ನು ಮಾಡುತ್ತದೆ. ನೆಕ್ಸ್ಟ್ ನೆಟ್ವರ್ಕ್ ಅಂಥೇಳಿ ನಾವು ಯಾವುದಕ್ಕೆ ಕರಿತೇವೆ, ಇಂಟರ್ನೆಟ್ಗೆ ಕರಿತೇವೆ. ನೆಕ್ಸ್ಟ್ ಮುಂದಿನದಾಗಿ ಲಾಂಗ್ ಫಾರ್ಮ್ಸ್ಗಳಿವೆ. JPEG, ಸೊ ಇದರ ಲಾಂಗ್ ಫಾರ್ಮ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಅದೇ ರೀತಿ HTML, ಇದು ಬಹುಶಃ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. GSM ಇದರ ಲಾಂಗ್ ಫಾರ್ಮ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. ಸೊ ಎಕ್ಸಾಮ್ದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಅಂತ ಅಷ್ಟೇ ಕೊಡ್ತಾರೆ ಆಪ್ಷನ್ಸ್ದಲ್ಲಿ. ಸೊ ಕಮ್ಯುನಿಕೇಷನ್ ಬೇರೆ ಆಪ್ಷನ್ಸ್ದಲ್ಲಿ ಇರ್ತದೆ. ಸೊ ಕೇರ್ಫುಲ್ಲಾಗಿ ಇದನ್ನು ಟಿಕ್ ಮಾರ್ಕ್ ಮಾಡಿ ಬರಬೇಕು. ಮುಂದಿನದಾಗಿ CC ಎಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳಿಗೆ ಇಮೇಲ್ ಕಾಪಿ ಕಳಿಸುವುದಕ್ಕೆ ನಾವು CC ಅಂತೇಳಿ ಹೇಳ್ತೇವೆ. ಯೂಟ್ಯೂಬ್ ಸಂಸ್ಥಾಪಕರು ಯಾರು, ಸ್ಟಿಚೆನ್ ಮತ್ತು ಜಾವೇದ್ ಕರೀಂ ಮತ್ತು ಚಾಡ್ ಹರ್ಲಿ. ಓಕೆ, ಸೊ ಇವರು 3 ಜನ ಸಹ ಯೂಟ್ಯೂಬ್ ಸಂಸ್ಥಾಪಕರು. ಟ್ರೋಜನ್ ಹಾರ್ಸ್ ಇದು ಒಂದು ವೈರಸ್ ಆಗಿದೆ. ಅದೇ ರೀತಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ DNS ಇದರ ಲಾಂಗ್ ಫಾರ್ಮ್ ಡೊಮೇನ್ ನೇಮ್ ಸಿಸ್ಟಮ್. ವೆಬ್ಸೈಟ್ದಲ್ಲಿ .com ಅಂತಂದರೆ .com ಅಂತ ಇರುತ್ತದೆ ವೆಬ್ಸೈಟ್ದಲ್ಲಿ. ಸೊ ಇಲ್ಲಿ ಕಾಮ್ ಇದು ಏನನ್ನು ಸೂಚಿಸುತ್ತದೆ, COM ಏನನ್ನು ಸೂಚಿಸುತ್ತದೆ. ಸೊ ಕಾಮ್ ಅಂತಂದರೆ ಕಮರ್ಷಿಯಲ್. ಒರಾಕಲ್ ಇದು ಒಂದು ಡಾಟಾಬೇಸ್ ಸಾಫ್ಟ್ವೇರ್ ಆಗಿದೆ. ಸೊ ಒರಾಕಲ್ ಇದು ಏನು ಅಂತ ಕೇಳಿದಾಗ ಡಾಟಾಬೇಸ್ ಸಾಫ್ಟ್ವೇರ್ ಆಗಿದೆ ಅಂತೇಳಿ ಟಿಕ್ ಮಾರ್ಕ್ ಮಾಡಬೇಕು. ಅದೇ ರೀತಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತದೆ. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಆಗಿರುತ್ತದೆ ಅಂತ ಕೇಳಿದಾಗ ಇದು ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತದೆ. ಮೈಕ್ರೋಸಾಫ್ಟ್ ಆಫೀಸ್ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರುವ ಪಿಕ್ಸೆಲ್ ಸಂಖ್ಯೆಗೆ ರೆಸಲ್ಯೂಷನ್ ಅಂತೇಳಿ ಕರಿತೇವೆ ನಾವು. ಓಕೆ, ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂತಹ ಪಿಕ್ಸೆಲ್ ಎಷ್ಟು ಅಂತ ಕೇಳಿದಾಗ ಸೊ ಆ ಪಿಕ್ಸೆಲ್ಗಳನ್ನು ನಾವು ಪಿಕ್ಸೆಲದ ಒಂದು ಸಂಖ್ಯೆ ಇರುತ್ತದೆ. ಸೊ ಓಕೆ, ಆ ಸಂಖ್ಯೆಗೆ ನಾವು ರೆಸಲ್ಯೂಷನ್ ಅಂತೇಳಿ ಕರಿತೇವೆ. ಮುಂದಿನದಾಗಿ ಬ್ಯಾಂಕ್ಗಳಲ್ಲಿ ಚೆಕ್ ಮತ್ತು ಡ್ರಾಫ್ಟ್ಸ್ಗಳು ಏನು ಉಪಯೋಗಿಸಲಾಗುತ್ತದೆ ಅಂತಂದರೆ ಯಾವುದರಿಂದ ಅವುಗಳನ್ನು ಉಪಯೋಗಿಸಲಾಗುತ್ತದೆ. MICR ಮೈಕರ್ ಅಂತ ಹೇಳಿ ಹೇಳ್ತೇವೆ ನಾವು. ಓಕೆ, ಮೈಕರ್ದಿಂದ ಉಪಯೋಗಿಸಲಾಗುತ್ತದೆ. ಸಾಮಾನ್ಯ ಕಂಪ್ಯೂಟರ್ ಕೀಬೋರ್ಡ್ದಲ್ಲಿರುವ ಬಟನ್ಗಳ ಸಂಖ್ಯೆ 104 ಇರುತ್ತದೆ. ಟ್ರ್ಯಾಕ್ ಬಾಲ್ ಇದು ಒಂದು ಪಾಯಿಂಟಿಂಗ್ ಡಿವೈಸ್. ಓಕೆ, ಟ್ರ್ಯಾಕ್ ಬಾಲ್ ಇದು ಒಂದು ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತದೆ. OCR ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಷನ್. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಶಿಫ್ಟ್ ಆಲ್ಟ್ ಇದು ಮಾಡಿಫೈಡ್ ಬಟನ್ಗಳು ಆಗಿವೆ. ಸೊ ಇವು ಯಾವ ರೀತಿಯ ಬಟನ್ಗಳು ಅಂತ ಕೇಳಿದಾಗ ಮಾಡಿಫೈ ಬಟನ್ಗಳು ಆಗಿವೆ. ಫೇಸ್ಬುಕ್ ಸಂಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್ ಆಗಿದ್ದಾರೆ. ಅದೇ ರೀತಿ USB ಇದರ ಲಾಂಗ್ ಫಾರ್ಮ್ ಯೂನಿಫಾರ್ಮ್ ಸೀರಿಯಲ್ ಬಸ್. ಅದೇ ರೀತಿ VPN ಇದರ ಲಾಂಗ್ ಫಾರ್ಮ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಅದೇ ರೀತಿ URL HTTP www ಇದರಲ್ಲಿ HTTP ಇದು ಒಂದು ಪ್ರೋಟೋಕಾಲ್ ಆಗಿದೆ. ಓಕೆ, ಸೊ ಇದರಲ್ಲಿ HTTP ಇದು ಒಂದು ಪ್ರೋಟೋಕಾಲ್ ಆಗಿದೆ. TLD ಇದರ ಲಾಂಗ್ ಫಾರ್ಮ್ ಟಾಪ್ ಲೆವೆಲ್ ಡೊಮೇನ್. ಮುಂದಿನದಾಗಿ FTP ಇದರ ಲಾಂಗ್ ಫಾರ್ಮ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. CDMA ಕೋಡ್ ಡಿವಿಷನ್ ಮಲ್ಟಿಪಲ್ ಅಕ್ಸೆಸ್. CAD ಕಂಪ್ಯೂಟರ್ ಆಡೆಡ್ ಡಿಸೈನ್. DVD ಡಿಜಿಟಲ್ ವರ್ಚುವಲ್ ಡಿಸ್ಕ್. ವೆಬ್ ಪೇಜನ್ನು ರಿಫ್ರೆಶ್ ಮಾಡಲು ನಾವು ಉಪಯೋಗಿಸುವಂತಹ ಬಟನ್ F5. ಮುಂದಿನ ಪಾಯಿಂಟ್ ಟೆಲ್ನೆಟ್. ಸೊ ಇದು ಟೆಲ್ನೆಟ್ ಆಗಬೇಕು. ಓಕೆ, ಟೆಲ್ನೆಟ್ ಇದರಿಂದ ನಾವು ರಿಮೋಟ್ ಲಾಗಿನ್ವನ್ನು ಮಾಡ್ತೀವಿ. ಸೊ ರಿಮೋಟ್ ಲಾಗಿನ್ವನ್ನು ಯಾವುದರಿಂದ ಮಾಡುತ್ತೇವೆ ಅಂತ ಕೇಳಿದಾಗ ಟೆಲ್ನೆಟ್ದಿಂದ ಮಾಡ್ತೀವಿ. ಸೊ ಒಂದು ನಿಬಲ್
ಎಷ್ಟು ಬಿಟ್ಗಳಿಗೆ ಸಮ ಅಂತಂದರೆ 4 ಬಿಟ್ಗಳಿಗೆ ಸಮ ಇದೆ. ಸೊ ಇಲ್ಲಿ ಒಂದು ಚಾರ್ಟ್ ಇದೆ, ಇದನ್ನು ನಾವು ನೋಡಬಹುದು. ಸೊ ಈ ಚಾರ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮ್ನಲ್ಲಿ ಕೇಳಬಹುದು. ಒಂದು ನಿಬಲ್ ಇದ್ದದ್ದು 4 ಬಿಟ್ಗಳಿಗೆ ಸಮ. ಅದೇ ರೀತಿ 1 ಬೈಟ್ ಇದ್ದದ್ದು 8 ಬಿಟ್ಗಳಿಗೆ ಸಮ. 1 KB ಅಂತಂದ್ರೆ 1024 ಬೈಟ್ಗಳು. ಅದೇ ರೀತಿ 1 MB ಅಂತಂದರೆ 1024 KB. ಮುಂದಿನದಾಗಿ 1 GB ಅಂತಂದರೆ 1024 MB. 1 TB ಅಂತಂದರೆ 1024 GB. ಸೊ ಈ ಚಾರ್ಟ್ ನಿಮಗೆ ಗೊತ್ತಿರಬೇಕು. ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಇಲ್ಲಿ 1 KB ಎಷ್ಟು ಬೈಟ್ಗಳಿಗೆ ಸಮ ಅಂತೇಳಿ ಕೇಳ್ತಾರೆ. ಅದೇ ರೀತಿ 1 MB ಎಷ್ಟು KBಗಳಿಗೆ ಸಮ ಅಂತೇಳಿ ಕೇಳ್ತಾರೆ. ಆಪ್ಷನ್ಸ್ದಲ್ಲಿ 1024 ಇರ್ತೈತಿ, 1000 ಇರ್ತೈತಿ, 1030 ಇರ್ತೈತಿ. ಸೊ ಈ ರೀತಿ ಇರ್ತಕ್ಕಂತಹ ಆಪ್ಷನ್ಸ್ಗಳು ಬರ್ತವೆ. ಅದೇ ರೀತಿ ಬೈನರಿ ಡಿಜಿಟ್ಗಳು 0 ಮತ್ತು 1. ಓಕೆ, ಬೈನರಿ ಡಿಜಿಟ್ಗಳು 0 ಮತ್ತು 1, ಇದು ಕ್ಯೂ ಆಗಿದೆ. 0 ಮತ್ತು 1. ವಿಶ್ವದಲ್ಲಿ ಮೊದಲ ಬಾರಿಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಬಂದಿದ್ದು ಯಾವ ಕಂಪ್ನಿಯಿಂದ? ಎಪ್ಸನ್ ಕಂಪ್ನಿಯಿಂದ. ಲ್ಯಾಪ್ಟಾಪ್ ಮಾರ್ಕೆಟಿಗೆ ಬಂದಿದ್ದು ಮೊದಲು ಎಪ್ಸನ್ ಕಂಪ್ನಿಯಿಂದ ಲ್ಯಾಪ್ಟಾಪ್ಗಳು ಬಂದವು. ಸೊ ಇಲ್ಲಿ ಕಂಪ್ಯೂಟರ 0 ಮತ್ತು 1 ಈ 2 ಸಂಕೇತಗಳನ್ನು ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೈತಿ. ಓಕೆ, ಇದು ಸಹ ಗೊತ್ತಿರಬೇಕು. ಮುಂದಿನದಾಗಿ ಆ್ಯಂಡ್ರಾಯ್ಡ್ದಲ್ಲಿರುವ ಭಾಷೆ ಜಾವಾ. ಸೊ ಹೋದ್ಸಲಿ ಆ್ಯಂಡ್ರಾಯ್ಡ್ಗೆ ಸಂಬಂಧಿಸಿದಂತಹ ಕ್ವಶನ್ ಕೇಳಿದ್ದಾರೆ 2020 PCಯಲ್ಲಿ ಆ್ಯಂಡ್ರಾಯ್ಡ್ಗೆ ಸಂಬಂಧಿಸಿದಂಥದ್ದು. ಸೊ ಆ್ಯಂಡ್ರಾಯ್ಡ್ದಲ್ಲಿರುವಂತಹ ಭಾಷೆ ಇದು ಜಾವಾ. ಓಕೆ, ಸೊ ಮಿತ್ರರೇ, ಇಲ್ಲಿವರೆಗೆ ನಾವು ಸುಮಾರು ಒಂದು 100 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಅಂದರೆ 100 ಪಾಯಿಂಟ್ಸ್ಗಳನ್ನು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಸೊ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳಾಗಿವೆ. ಸೊ ಇವುಗಳನ್ನು ನೀವು ಬೈಹ್ಯಾಟ್ ಮಾಡಿರಿ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೂ ಸಹ ಇವೆಲ್ಲವೂ ಸಹ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1 ರಿಂದ 3 ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ದಲ್ಲಿ ಬಂದೇ ಬರ್ತವೆ. ಸೊ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್.